ಆಶಪ್ ಮಾರ್ನಿಂಗ್ ಮತ್ತೆ ಸೋಮೇಗೌಡ ಲೈವ್ ಬರ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ಮತ್ತೆ ನಮ್ಮ ಶ್ರೀನಿವಾಸಣ್ಣವ್ರ ತೋಟ ಡಾಕ್ಟರ್ ಬಾಲಾಜಿ ಅಲ್ಲಿ ನಿಂತಿದ್ದಾರೆ ನೋಡಿ, ಅವ್ರ ತೋಟ. ಮೊದಲು ಮಾವಿನ ತೋಟದ ವೀಡಿಯೋ ಮಾಡಿ ಕಳಿಸಿದ್ದೆ, ಅವ್ರದ್ದೇ ಮಾವಿನ ತೋಟ 63 ಎಕರೆ ಅಂತೇಳಿ. ಇವತ್ತು ಅವ್ರದ್ದೇ ಬಾಳೆ ತೋಟಕ್ಕೆ ಬಂದಿದ್ದೀನಿ. ಫಸ್ಟ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದಾರೆ. ಮೊದಲನೇ ಸಾರಿ ಗೊನೆಗಳನ್ನ ತೂಕ ಹಾಕ್ತಾಯಿದ್ದಾರೆ ನೋಡಿ, ಸ್ಕೇಲ್ ಮೇಲೆ ಇಟ್ಟಿದ್ದಾರೆ. ಇಲ್ಲಿರುವಂಥ ಗೊನೆ ಒಂದು ಗೊನೆನೂ ಕೂಡ ಯಾವುದೂ 30 kgಗಿಂತ ಕಡಿಮೆ ಬರೋಲ್ಲ, ಅಷ್ಟು ಅದ್ಭುತವಾಗಿ ಇಳುವರಿ ಬಂದಿದೆ. ಯಾಕಪ್ಪ ಅಂತಂದರೆ ನಮ್ಮ DNC 90, ನಮ್ಮ ಕ್ರಾಪ್ಸುದ ಮತ್ತು ನಮ್ಮ ಜೀವಾಮೃತ ಇದರ ಪವರು. ನೆಡೋತಾವಿಂದ ಹಿಡಿದು ಕೊನೆ ತನಕ ನಾನು ಪ್ರಾಡಕ್ಟ್ಗಳನ್ನ ಸಜೆಸ್ಟ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊನೆ. ಒಂದೊಂದು ಗೊನೆ ಶೈನಿಂಗ್ ಇರ್ಬೋದು, ಲೆಂತ್ ಇರ್ಬೋದು, ಮತ್ತು ಈ ಕ್ವಾಲಿಟಿ ಇರ್ಬೋದು, ಎಲ್ಲೂ ಕೂಡ ಒಂದು ಚಿಕ್ಕಿಲ್ಲ, ಅಷ್ಟು ಚೆನ್ನಾಗಿದೆ ಗೊನೆ. ಯಾಕಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನೆಡೋತಾವಿಂದ ಹಿಡಿದು ಕೊನೆಗಟ್ಲು ನಾನು ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ದೀನಿ. ಫಸ್ಟ್ ಹಾರ್ವೆಸ್ಟಿಂಗು ಮೊದಲನೇ ಸಾರಿ ಕಡ್ದಿದ್ದಾರೆ. ಇನ್ನೂ 10% ಅಲ್ಲ, ಇನ್ನು 5% ಗೊನೆನೂ ಕಡ್ದಿಲ್ಲ. ಇವತ್ತೇ ಫಸ್ಟು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನನಗೊಂದು ಒಳ್ಳೆ ಟೆಸ್ಟಿಮನಿ ಸಿಕ್ಕಿದೆ. ನಾನೀಗ ತೋಟಕ್ಕೆ ಹೋಗ್ತೀನಿ ಒಳಗಡೆಗೆ. ನೋಡಿ, ಇದು ಫಸ್ಟ್ ಹಾರ್ವೆಸ್ಟಿಂಗ್ ಕಡ್ದಿರೋದು ಗೊನೆ ತೋರಿಸ್ತೀನಿ ನಾನೀಗ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಗೊನೆಗಳು. ಇಡೀ ಸಾಲು ಇಷ್ಟು ಚೆನ್ನಾಗಿದೆ. ಒಂದೊಂದು ಗೊನೆ ಮಿನಿಮಮ್ 50 kg ಬರುತ್ತೆ. ನೋಡಿ ಎಷ್ಟು ಬರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ. 14 ಚಿಪ್ಪು, 15 ಚಿಪ್ಪು. ಇನ್ನೂ ಒಳಗಡೆ ಹೋಗ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ಭಾಳ ಖುಷಿ ಆಗುತ್ತೆ. ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ತೋಟ ನೋಡಿಬೇಕಾದ್ರೆ ನೀವು ಯಾರಿಗಾರು ತೋರಿಸಿ, ಎಲ್ಲಿ ಗಂಟ ನೋಡ್ತೀರಿ ಅಲ್ಲಿ ಗಂಟ ಗೊನೆ, ಎಲ್ಲಿ ತನಕ ನೋಡ್ತೀರಿ ಅಲ್ಲಿ ತನಕ ಬರೀ 15-20. ನೋಡಿ, ಸೋ ನೈಸ್, ಎಕ್ಸಲೆಂಟ್. ನೋಡಿ ನೆಕ್ಸ್ಟ್ ಗಿಡಕ್ಕೆ ಹೋಗ್ತೀನಿ. ನೋಡಿ ಆ ಯೂನಿಫಾರ್ಮಿಟಿ, ಸೈನಿಂಗು, ಇದೆಲ್ಲ ಕಡಿಯೋಕ್ಕೆ ಇನ್ನೂ 1 ತಿಂಗಳು ಬೇಕು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇಡೀ ಸಾಲಲ್ಲಿ ನಿಂತ್ಕೊಂಡ್ರೆ ಎಲ್ಲ ಗೊನೆಗಳು ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಕ್ಸಲೆಂಟ್, ಬ್ಯೂಟಿಫುಲ್ಲಾಗಿ ಬಂದಿದೆ. ಫಸ್ಟ್ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಇನ್ನೂ ಈಗ ಮೂತೆ ಕಡ್ದಿಗಿದೆ. ಇನ್ನು ಎಳಸು ಗೊನೆಗಳಿದೆ. ಎಳಸು ಇನ್ನೂ ಬಲಿನಿಲ್ಲ. ಇದೆಲ್ಲ ಎಳಸು ಗೊನೆಗಳು, 14 ಚಿಪ್ಪು, 15 ಚಿಪ್ಪು. ಈ ಥರ ಇಡೀ ತೋಟ ಸಂಪದ್ಭರಿತವಾಗಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿದೆ. ನೋಡಿ ಸಿ ಸ್ನೇಹಿತರೆ, ಆಡ್ಶಾಪ್ ಪ್ರಮೋಷನ್ಸ್ ವಿಚಾರವಾಗಿ ಪ್ರಾಡಕ್ಟ್ ದಕ್ಷತೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಇವತ್ತು ಎಷ್ಟು ಮಟ್ಟದ ಇಳುವರಿ ಬರ್ತಾಯಿದೆ. ಅದು ಶುಂಠಿ ಇರ್ಬೋದು, ಕಬ್ಬಿರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ಇದೆಲ್ಲ ಬಿಕಾಸ್ ಆಫ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಹಾಗಾಗಿ ಜೈ ಹೋ ಹ್ಯಾಡ್ಶಾಪ್, ಲಾಂಗ್ ಲೀವ್ ಹ್ಯಾಡ್ಶಾಪ್. ಮತ್ತೊಮ್ಮೆ ಲೈವ್ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.